In this session, we are going to start with the definition of prime number. So how do you define a prime number? A prime number is basically a positive integer p greater than 1. And then our prime number p and denote ಮಾಡ್ತೀವಿ ನಮ್ಮ common discussion ಅಲ್ಲಿ. So positive integer p greater than 1 is said to be a prime number or just a prime if the only positive divisors of p are 1 and itself. In hangandre, what do you mean by that? Prime number ಅಂದ್ರೆ ಏನು? ಯಾವ್ದಾದ್ರು ನಂಬರ್ ಕನ್ಸಿಡರ್ ಮಾಡಿದ್ರೆ ಸೊ 1 ಇಂದ ಅಥವಾ ಕೊಟ್ಟಿರೋ ನಂಬರ್ ಇಂದ ಮಾತ್ರ ಡಿವೈಡ್ ಆದ್ರೆ ಸಚ್ ನಂಬರ್ ಇಸ್ ಸೆಡ್ ಟು ಬಿ ಅ ಪ್ರೈಮ್ ನಂಬರ್. ಹಾ, ಕರೆಕ್ಟ್. ಎಕ್ಸಾಂಪಲ್ 2 3 5 2 3 5 ಇವೆಲ್ಲ ಪ್ರೈಮ್ ನಂಬರ್ಸ್. 7 9 9 ಅಲ್ಲ 9 ಬರಲ್ಲ ಸರ್, 11 and so on. All these are prime numbers ಅಲ್ವಾ? ಮುಖ್ಯವಾಗಿ when we are looking for a prime number, it must have the positive divisors. Very importantly, positive divisors. See, obviously negative divisor ನೋಡೋದಕ್ಕೆ ಹೋದ್ರೆ 1 ಜೊತೆಗೆ -1 ಕೂಡ divisor ಆಗೇ ಆಗುತ್ತೆ. ಸೊ ನೆಗೆಟಿವ್ ನ ಬಿಟ್ಟು ಪಾಸಿಟಿವ್ ಮಾತ್ರ ನಾವು ನೋಡ್ತೇವೆ divisors. So number p is said to be a prime number if it is specifically greater than 1. Very importantly, greater than 1. Okay na? So it must be greater than 1 and its only positive divisors are 1 and itself. ಆ ಎರಡು ಕಂಡೀಷನ್ satisfy ಮಾಡಿದ್ರೆ we say that such a number is a prime number. Obviously, is 1 a prime number? ನೋ ಸರ್. ಅಲ್ವಾ? ಯಾಕೆ? Why is 1 not a prime number? For the same reason. ನೋಡಿ ಇಲ್ಲಿ ನಾವು ಡಿಫೈನ್ ಮಾಡ್ತಿರೋದು ಹೇಗೆ ಪ್ರೈಮ್ ನಂಬರ್ ನ? ಇಟ್ ಮಸ್ಟ್ ಬಿ ಅನ್ ಇಂಟಿಜರ್ ಗ್ರೇಟರ್ ದ್ಯಾನ್ 1 ಸ್ಪೆಸಿಫಿಕಲಿ. ಸೊ 1 ಗಿಂತ ದೊಡ್ಡದಾಗಿರೋ ನಂಬರ್ ನಷ್ಟೇ ನಾವು ಕನ್ಸಿಡರ್ ಮಾಡಿ ಪ್ರೈಮ್ ಅಲ್ವಾ ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಸೊ 1 is not a prime number because it is not greater than 1. So the smallest prime number ಯಾವುದು ಹಾಗಿದ್ರೆ? 2. The smallest even prime number? Obviously 2. The smallest odd prime number? 3. The only even prime number? 2. ಇವಿಷ್ಟು ನಿಮ್ ತಲೆಯಲ್ಲಿದ್ರೆ ತುಂಬಾ ಒಳ್ಳೇದು. ಓಕೆ, ಅಂಡ್ ನಮ್ಮ ಮುಂದಿನ ಡಿಸ್ಕಷನ್ ಅಲ್ಲಿ ಪ್ರೈಮ್ ಅಂತ ನಾನು ಕರಿಬೇಕಂತ, ಪ್ರೈಮ್ ನಂಬರ್ ಅಂತ ಕರಿಬೇಕಂತಿದ್ರೆ ಅದನ್ನ ಪ್ರೈಮ್ ನಂಬರ್ ಅಂತ ಹೇಳಿದ ಬದಲು ಬರೀ ಪ್ರೈಮ್ ಅಂತ ಕೂಡ ಕರಿತೀನಿ ಎಷ್ಟೊಂದ್ಸಲ. ಓಕೆನಾ? ಅಂಡ್ ಪ್ರೈಮ್ ನಂಬರ್ ಗಳನ್ನ ಡಿನೋಟ್ ಮಾಡೋದಕ್ಕೆ ಐ ವಿಲ್ ಯೂಸ್ ದ ಸಿಂಬಲ್ ಪಿ. ಓಕೆನಾ? ಅರ್ಥ ಆಯ್ತಾ ಇಷ್ಟು ಎಲ್ಲರಿಗೂ? ಎಸ್ ಸರ್. ಓಕೆ, ಈಗ ಇದ್ರ ಜೊತೆಗೆ ಮತ್ತೊಂದು ಡೆಫಿನಿಷನ್ ಸೇರಿಸ್ಕೋಬೇಕಾಗತ್ತೆ. ದಿಸ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಈ ಡೆಫಿನಿಷನ್ ಕಂಟಿನ್ಯೂ ಮಾಡ್ತಾ we'll add one more part to it. A positive integer greater than 1 is said to be a composite number if it is not a prime number. So prime number ಅಂದ್ರೆ ಗೊತ್ತಾದ್ಮೇಲೆ ಕಾಂಪೋಸಿಟ್ ನಂಬರ್ ಅಂದ್ರೆ ಏನು ಅಂತ ಕೇಳಿದ್ರೆ ಯಾರಾದ್ರೂ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ಬಿಡ್ತಾರೆ, ಸರ್ ಅಥವಾ ಮೇಡಮ್ ಕಾಂಪೋಸಿಟ್ ನಂಬರ್ ಅಂದ್ರೆ ಪ್ರೈಮ್ ಅಲ್ಲೇ ಇರೋ ನಂಬರ್ ಎಲ್ಲ ಕಾಂಪೋಸಿಟ್ ನಂಬರ್ ಅಂತ. ದಟ್ ಇಸ್ ನಾಟ್ ಎಂಟೈರ್ಲಿ ಕರೆಕ್ಟ್. ಯಾಕೆ? ಇಲ್ಲಿ ನೋಡಿ, ಇಲ್ಲಿ a positive integer greater than 1 is said to be a composite number if it is not a prime number. ಅಂದ್ರೆ ಅರ್ಥ ಏನು? ಕಾಂಪೋಸಿಟ್ ನಂಬರ್ ಆಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಏನಾಗಿರ್ಬೇಕದು? ಇಟ್ ಮಸ್ಟ್ ಬಿ a number greater than 1. ಸೊ 1 ಗಿಂತ ದೊಡ್ಡದಾಗಿದ್ದು ಪ್ರೈಮ್ ಅಲ್ಲ ಅಂದ್ರೆ ಕಾಂಪೋಸಿಟ್. ಅರ್ಥ ಆಗ್ತಿದ್ಯಾ? ಸೊ 1 ಅದು ಕಾಂಪೋಸಿಟ್ ನಂಬರ್? ನೋ ಸರ್. ಹಾ, ಮಿಕ್ಕರುಗಳು 1 ಅದು ಕಾಂಪೋಸಿಟ್ ನಂಬರ್ ಅಲ್ವಾ? I want to answer from at least one of you. Obviously ಅಲ್ಲ, ಯಾಕಂದ್ರೆ ಕಾಂಪೋಸಿಟ್ ನಂಬರ್ ಡಿಫೈನ್ ಮಾಡೋದಕ್ಕೂ ಕೂಡ we are taking a number greater than 1. So 1 ಅನ್ನೋ ನಂಬರು it is neither prime nor composite. 0 ಏನು? 0 ಎಂತ ನಂಬರು? ಕಾಂಪೋಸಿಟ್ ಪ್ರೈಮಾ? ಸೊ 1 ಗಿಂತ ಚಿಕ್ಕದಾಗಿರೋ ಯಾವುದೇ ನಂಬರ್ ಇದ್ರೂ ಕೂಡ ಅದು ಪ್ರೈಮಾ ಕಾಂಪೋಸಿಟ್ ಅಂತ ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಪ್ರೈಮ್ ನಂಬರ್ಸ್ ಅಂಡ್ ಕಾಂಪೋಸಿಟ್ ನಂಬರ್ಸ್, ದೆನ್ ಸಚ್ ನಂಬರ್ಸ್ ಶಾಲ್ ಬಿ ಗ್ರೇಟರ್ ದ್ಯಾನ್ 1. ಸೊ 1 ಗಿಂತ ದೊಡ್ಡದಾಗಿರೋ ನಂಬರ್ ನಾವು ಶುರು ಮಾಡಬೇಕು. ಸೊ ನಾವು ವಿಚ್ ಇಸ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್?
4. 4. Which is the smallest odd composite number? 9. 9 na? Guarantee na? Yes or no? Yes, sir. Obviously yes. ಅರ್ಥ ಆಗ್ತಿದ್ಯಾ? ಸೊ ಕಾಂಪೋಸಿಟ್ ಅಂದ್ರೆ 1 ಗಿಂತ ದೊಡ್ಡದಾಗಿರ್ಬೇಕು ಅಂಡ್ ಇಟ್ ಶುಡ್ ನಾಟ್ ಬಿ ಅ ಪ್ರೈಮ್ ನಂಬರ್. ಆ ಎರಡು ಕ್ರೈಟೀರಿಯಾ ಸ್ಯಾಟಿಸ್ಫೈ ಮಾಡಿದ್ರೆ ಇಟ್ ಇಸ್ ಸೆಟ್ ಟು ಬಿ ಅ ಕಾಂಪೋಸಿಟ್ ನಂಬರ್. ಗುಡ್ ಚಂದನ, 9 is the answer. Okay, now keeping this in mind, we will just state one theorem which we are going to prove in probably one of the next classes. So the theorem that I wanted to state is this: if P is a prime and P divides AB, then P divides A or P divides B. ಏನಿಗಂದ್ರೆ ಅರ್ಥ, ಯಾವ್ದೋ ಎರಡು ನಂಬರ್ಸ್ ಕೊಟ್ಟಿದ್ದಾರೆ ಎ ಮತ್ತೆ ಬಿ ಅಂತ, ಅಂಡ್ ಎರಡು ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಯಾವ್ದೋ ಒಂದು ಇಂಟೀಜರ್ ಅದು ಪ್ರೈಮ್ ಆಗಿದ್ಕೊಂಡು ಆ ಪ್ರಾಡಕ್ಟ್ ನ ಡಿವೈಡ್ ಮಾಡ್ತಿದೆ ಅಂದ್ರೆ ದೆನ್ ಇಟ್ ಮಸ್ಟ್ ಈದರ್ ಡಿವೈಡ್ ಎ ಆರ್ ಡಿವೈಡ್ ಬಿ ಅಂತ ಹೇಳ್ತಿದೆ ಥಿಯರಮ್. ಸ್ಟೇಟ್ಮೆಂಟ್ ಅರ್ಥ ಆಯ್ತಾ? ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ನ ಯಾವ್ದೋ ಒಂದು ಪ್ರೈಮ್ ನಂಬರ್ ಡಿವೈಡ್ ಮಾಡ್ತಿದೆ ಅಂದ್ರೆ ಆ ಪ್ರೈಮ್ ನಂಬರ್ ಎರಡಲ್ಲಿ ಒಂದ್ ನಂಬರ್ ನಾದ್ರೂ ಡಿವೈಡ್ ಮಾಡ್ಬೇಕು ಅಂತ ಹೇಳ್ತಿದೆ ಈ ಸ್ಟೇಟ್ಮೆಂಟ್. ಸರಿನಾ ಇದು? ಇಸ್ ಇಟ್ ಇಂಟ್ಯೂಟಿವ್ ಟು ಅಂಡರ್ಸ್ಟ್ಯಾಂಡ್ ದಿಸ್? ಸಹಜವಾಗಿ ಆಗತ್ತಾ? ನೋಡಿ, ಪಿ ಅನ್ನೋದು ಪ್ರೈಮ್ ನಂಬರ್ ಪ್ರಾಡಕ್ಟ್ ಆಫ್ ನಂಬರ್ಸ್ ನ ಡಿವೈಡ್ ಮಾಡ್ತಿದೆ ಅಂದ್ರೆ ಇಲ್ಲಿ ಹೇಳ್ತಿರೋ ಪ್ರಕಾರ ಏನಾಗ್ಬೇಕು, ಆ ಎರಡ್ ನಂಬರ್ಗಳ ಪ್ರಾಡಕ್ಟ್ ಅಲ್ಲಿ ಒಂದು ನಂಬರ್ನಾದ್ರೂ ಅದು ತಾನೇ ಹಾಗೇನೆ ಡಿವೈಡ್ ಮಾಡ್ಬೇಕು ಅಂತ ಹೇಳ್ತೀವಿ ಥಿಯರಮ್. ಇದಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ಹುಡುಕೊಳ್ಳಿ. ವಿ ಗೋಯಿಂಗ್ ಟು ಪ್ರೂವ್ ದಿಸ್ ಥಿಯರಮ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಈಗ ಸದ್ಯಕ್ಕೆ ವಿಲ್ ಕ್ವಿಕ್ಲಿ ಸ್ವಿಚ್ ಓವರ್ ಟು ದ ನೆಕ್ಸ್ಟ್ ಥಿಯರಮ್ which is the central theorem in this section, which is called the fundamental theorem of arithmetic. Okay, ಈಗ ನಾನು ನಿಮ್ನ ಆಗ್ಲೇ ಕೇಳಿದ ಪ್ರಶ್ನೆ ಮತ್ತೆ ಕೇಳ್ತಿದ್ದೀನಿ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಕೇಳಿದಿರ ಹೆಸರು ಇದರದ್ದು ಮುಂಚೆ? ಎಸ್ ಅಥವಾ ನೋ? ಐ ವಾಂಟ್ ಅ ಕ್ವಿಕ್ ಆನ್ಸರ್. ನೋ ಸರ್. ನೋ. ಓಕೆ, ಸೊ ಹಾಗಿದ್ರೆ ಫಸ್ಟ್ ಆಫ್ ಆಲ್ ಅದು ಏನ್ ಹೇಳುತ್ತೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. Nantra will see as to how to prove the theorem. Okay, so the statement of the fundamental theorem of arithmetic is this. It contains two parts, as you can see. In fact, ಇದನ್ನ ನೀವು theorem statement ಗೊತ್ತಿಲ್ಲ ಅಂದ್ರೂ ಕೂಡ ಈ theorem ಇಟ್ಕೊಂಡು ಎಷ್ಟೊಂದು ಪ್ರಾಬ್ಲಮ್ಸ್ ವರ್ಕ್ ಮಾಡಿದೀರಾ ನಿಮ್ಮ ಪ್ರೈಮರಿ ಕ್ಲಾಸ್ ಅಲ್ಲಿ ಅಥವಾ ಹೈಸ್ಕೂಲ್ ಕ್ಲಾಸ್ ಅಲ್ಲಿ. So look at the statement and try to tell me what it means. ಹೇಳಾಗ ಎರಡು ಪಾರ್ಟ್ ಇದೆ. ಮೊದಲನೇ ಪಾರ್ಟ್, ಎವ್ರಿ ಪಾಸಿಟಿವ್ ಇಂಟಿಜರ್ n greater than 1 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂತ. ಅಂಡ್ ಎರಡನೇದು ಅದೇ ಥಿಯರಮ್ ಅಲ್ಲಿ ಫರ್ದರ್ ಸಚ್ ರೆಪ್ರೆಸೆಂಟೇಷನ್ ಇಸ್ ಯುನೀಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ದ ಫ್ಯಾಕ್ಟರ್ಸ್ ಅಕ್ಕರ್ ಅಂತ ಹೇಳ್ತಿದೆ. ಸೊ ಎರಡನ್ನು ಓದಿ ಅರ್ಥ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಎಕ್ಸ್ಪ್ಲೇನ್ as to what it means through an example possible. I'd be very happy if you could give me an example to make this understand. ಯಾರು ಹೇಳ್ತೀರಾ ಒಂದು ಎಕ್ಸಾಂಪಲ್ ಮೂಲಕ ಏನ್ ಹೇಳ್ತಿದೆ ಈ ಥಿಯರಮ್ ಅಂತ? ಸರ್ 6 is equals to 2 into 3. ಸ್ವಲ್ಪ ದೊಡ್ಡ ನಂಬರ್. ಓಕೆ, 6 ತಗೋಣ ಸದ್ಯಕ್ಕೆ. ಓಕೆ, ಗುಡ್ ಸ್ಟಾರ್ಟ್. ಸೊ ವಿಲ್ ಟೇಕ್ ಎ ಪಾಸಿಟಿವ್ ಇಂಟಿಜರ್ n greater than 1. ಸೊ 6 is a very good number, a relatively small number also. ಸೊ ಥಿಯರಮ್ ಪ್ರಕಾರ ಏನ್ ಹೇಳ್ತಾ ಇದೆ, if you take any positive integer, it can always be expressed as a product of primes. So 6 na prime number ಗಳ ಪ್ರಾಡಕ್ಟ್ ಆಗಿ ಬರೆಯಕ್ ಸಾಧ್ಯನಾ? Obviously ಬರಿಬಹುದು. ಏನಂತ? 2 into 3 ಅಂತ ಬರಿಬಹುದು. ಈಗ the next question is this the only way to write 6 as a product of primes?
ಇದೊಂದೇ ರೀತಿ ನಾವು ಬರೆಯಕ್ ಸಾಧ್ಯ ಆಗೋದು ಅಥವಾ ಇನ್ಯಾವುದಾದ್ರೂ ರೀತಿ ಬರೆಯಕ್ ಸಾಧ್ಯನಾ? 3 into 2 ಅಂತ ಬರೀಬಹುದು ಸರ್. ಸಾರಿ 3 into 2 ವೆರಿ ಗುಡ್. 3 into 2 ಅಂತ ಬರೀಬಹುದು. ಗುಡ್ ಗುಡ್ ಗುಡ್. ಇವೆರಡನ್ನ ಬಿಟ್ಟು ಬೇರೆ ಯಾವ್ದಾದ್ರು ರೀತಿ ಬರೆಯಕ್ ಸಾಧ್ಯನಾ? ಪ್ರೈಮ್ ಅಲ್ಲಿ ಬರೆಯಕ್ ಆಗಲ್ಲ ಸರ್. ಪ್ರೈಮ್ ಅಲ್ಲೇ ಬರಿಬೇಕು ನಾನು, ಆಗಲ್ಲ ಅಲ್ವಾ? ಫೈನ್, ಓಕೆ, ಆಗಲ್ಲ. ಈಗ ಸೆಕೆಂಡ್ ಒನ್ ಇದೆಯಲ್ಲ 3 into 2, 3 into 2 ಮತ್ತೆ 2 into 3 ಆಸ್ ಸಚ್ ಬೇರೆನಾ? ಹಾಗೆ ನೋಡಿದ್ರೆ ಬೇರೆನೆ, ಬಟ್ ನಾ ಆರ್ಡರ್ಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಎರಡು ಒಂದೇ ಅಲ್ವಾ? ಎಷ್ಟು ಸಲ 3 ಬರ್ತಿದೆ, ಎಷ್ಟು ಸಲ 2 ಬರ್ತಿದೆ? ಒಂದ್ಸಲ 3 ಒಂದ್ಸಲ 2 ಬರ್ತಿದೆ. ಸೊ ಇದು ಎರಡು ಒಂದೇ ಅಲ್ವಾ ಲೆಕ್ಕವಾಗಿ? ಸೊ if I don't give importance to the order, yeah, good, bande Bindushree, I'll come to that example. So if I don't give importance to the order in which I write the factors, then such a representation is unique. Andre onde one representation barutte. Artha agtidiya? So this is exactly what the fundamental theorem says. Andre yavade positive integer n greater than 1 idru kuda adana product of primes ಮೂಲಕ ಬರಿಬಹುದು. ಅಂಡ್ ಆ ತರ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಮೂಲಕ ಬರಿತಿದೀವಲ್ಲ, ಆ ಬರೆಯೋ ರೀತಿ ಯುನೀಕ್ ಆಗಿರುತ್ತೆ. ನಾನು ಆರ್ಡರ್ಗೆ ಮಹತ್ವ ಕೊಡ್ಲಿಲ್ಲ ಅಂದ್ರೆ. ಓಕೆ, ಬಿಂದುಶ್ರೀ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾಳೆ, 30 ಕೊಟ್ಟಿದ್ದಾಳೆ, ಒಂಚೂರು ದೊಡ್ಡದು. ಸೊ 30 ಏನಾಗುತ್ತೆ? ಸಿಮಿಲರ್ಲಿ 2 into 3 into 5 ಅಂತ ಬರೀಬಹುದಾ? ದಿಸ್ ಇಸ್ ಆಬ್ವಿಯಸ್ಲಿ ರೆಪ್ರೆಸೆಂಟಿಂಗ್ 30 ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಹೌದಾ? Obviously, yes. Now the question is there any other way of writing it in terms of primes? No sir. ಅಂದ್ರೆ 1 2 1 3 1 5 ಬಿಟ್ಟು ಬೇರೆ ಯಾವ ರೀತಿಲಾದ್ರೂ ಬರೆಯಕ್ ಸಾಧ್ಯನಾ 30 ನ? ಹೇಳಿದಾಗೆ ಆರ್ಡರ್ ಬದಲಾಯಿಸಿ ಬರಿಬಹುದು. 5 into 3 into 2 ಅಂತನೋ, 2 into 5 into 3 ಅಂತನೋ, ಈ ತರ ಆರ್ಡರ್ ಚೇಂಜ್ ಮಾಡಿ ಬರಿಬಹುದು. ಬಟ್ ಒಂದೇ 2 ಒಂದೇ 3 ಒಂದೇ 5 ಬರುತ್ತೆ 30 ಗೆ. ಹೌದಲ್ವಾ? This is the only possibility of writing 30 as a product of primes. Correct ane? So this is exactly what the theorem says. In ಸ್ವಲ್ಪ ದೊಡ್ಡ ನಂಬರ್ ತಗೊಂಡ್ರೆ, ಯಾರೋ ಮೆಸೇಜ್ ಮಾಡಿದ್ದಾರೆ, 3655. 33 ಆಯಿಷಾ 33 ತಗೊಂಡ್ರೆ 11 into 3 ಆಗುತ್ತೆ ಅಲ್ವಾ? ಅಲ್ಲಿ ಕೂಡ ನೋಡಿ 33 equals 3 into 11. ಈಗ 3 into 11 ಬಿಟ್ಟು ಬೇರೆ ಯಾವ ರೀತಿ ಬರೆಯಕ್ ಸಾಧ್ಯನಾ 33 ನ? Obviously ಇಲ್ಲ. 11 into 3 is the only other option, but that is exactly the same as this. ಕಾರ್ತಿಕ್ ಯಾವ್ದು ಒಂಚೂರು ದೊಡ್ಡ ನಂಬರ್ ಹೇಳಿದೆ ಹೇಳು? 3655. 3655. ಓಕೆ, ಒಂಚೂರು ದೊಡ್ಡ ನಂಬರ್ ತಗೋಣ. How about this? 5 into 17 into 43. ನಂಗೆ ಓಕೆ, ಅಷ್ಟು ಏನ್ ಒಂಚೂರು ಬದಲಾವಣೆ ಮಾಡ್ತೀನಿ ಇದನ್ನ. ಯಾಕೆಂದ್ರೆ I do not want it to be only in terms of single primes. ಓಕೆನಾ? ಒಂದ್ ಕೆಲಸ ಮಾಡ್ತೀನಿ, 4000 ತಗೊಳ್ತೀನಿ ಕಾರ್ತಿಕ್. ಯಾಕೆ ಅಂತ ಹೇಳ್ತೀನಿ ನೋಡಿ ಈಗ. ಓಕೆ, ಹೌ ಅಬೌಟ್ 4000? ಇದನ್ನ ಬರೆಯಕ್ ಹೋದ್ರೆ ಏನಾಗುತ್ತೆ? ಯಾರು ಗೆಸ್ ಮಾಡ್ತೀರಾ? 2 into 18 ಡಿವೈಡ್ ಆಗುತ್ತಲ್ವಾ 4000? ಏನು ಯೋಚನೆ ಮಾಡ್ತಾ ಇದೀರಾ ಎಲ್ಲರೂ, ಅಥವಾ ಮಾಡ್ತಾ ಇದೀರಾ? ಮಾಡ್ತಾ ಇದೀವಿ ಸರ್. ಓಕೆ ಓಕೆ, ಗೋ ಅಹೆಡ್. Two to the power of 5 into okay 5 cube. 2 to the power 5 into 5 to the power 3. ಕರೆಕ್ಟ್ ಆಯ್ತು? 2 cube 2 to the power 5 into 5 to the power 3 ಇದೇ ಬಂದಿದೆಯಾ ಎಲ್ಲರಿಗೂ? ಗುಡ್ ಗುಡ್ ಗುಡ್. ಸುಮಾರು ಜನ ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅದನ್ನ. ಗುಡ್. ಜಶ್ವಂತ್, ದಟ್ ಈಸ್ ಆಲ್ಸೋ ಎ ಗುಡ್ ಎಕ್ಸಾಂಪಲ್. 5 ಕ್ಯೂಬ್ ಅಲ್ಲ, ಇದೊಂಚೂರು ತಪ್ಪಿದೆ ಜಶ್ವಂತ್. 85ಗೆ ನಿಂಗೆ 3 into 5 square ಬರಲ್ಲ, ಯಾಕಂದ್ರೆ 3 ಇಂದ ಡಿವೈಡ್ ಆಗಲ್ಲ ಅದು ಬರೀ 17 into 5 ಆಗುತ್ತೆ. ಓಕೆ, 4896 2 to the power 5 into 3 to the power 2 into 17. ವೆರಿ ಗುಡ್, ಐ ಆಮ್ ಗೆಟಿಂಗ್ ಗುಡ್ ಆನ್ಸರ್ಸ್. ಬೈ ದ ವೇ, ಇದ್ರ ಮಧ್ಯದಲ್ಲಿ ಇನ್ನೊಂದು ಸಣ್ಣ ಡಿಸ್ಕಷನ್ ಇದೆ, ಚಂದನ ಹೇಳಿರೋದು. I'll come back to that, Chandana.
So first of all, coming back to this example, 4000. ಈಗ ನಾ ಎಂತ ಬರ್ತೀನಿ 2 into 2 into 2 into 2 into 2 into 5 into 5 into 5, which is basically 2 to the power 5 into 5 to the power 3. ಇದನ್ನ ಬಿಟ್ಟು ಬೇರೆ ಯಾವ ರೀತಿ ಬರೆಯಕ್ಕೆ ಸಾಧ್ಯನಾ? 5000 4000 ನ ಚೆಕ್ ಮಾಡಿ ನೋಡಿ. No, sir. You will see that this is the only possibility of writing 4000 in terms of primes. Remember, I'm only talking about the representation in terms of primes, nothing else. Okay, na? So this is exactly what the fundamental theorem says. Now, before moving back to the proof of the theorem, I want to highlight on one more aspect which I think Chandana mentioned. 3. If you just take 3, how about this? What do you do with 3? Hagidra? What do you write 3 as? Or can we not write 3 at all as a product of primes? Anyone who can tell me? How about this? 3 equals 1 into 3. Sarina, ido? So, but 1 is not a prime. Very good. So I should not be able to write 3 as 1 into 3. So enta bareli 3 na. Very simple. Just write 3 as 3. Okay na? ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂದ್ರೆ ಒಂದಾದ್ರೂ ಇರಬೇಕು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಪ್ರಾಡಕ್ಟ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ನಂಬರ್ಸ್ ಇರ್ಬೇಕಂತಿಲ್ಲ. ಸೊ ಕೊಟ್ಟಿರೋ ನಂಬರೇ ಪ್ರೈಮ್ ಆದ್ರೆ ದಟ್ ಈಸ್ ಈಕ್ವಲ್ ಟು ಇಟ್ ಸೆಲ್ಫ್. ಕೊಟ್ಟಿರೋ ನಂಬರ್ ಪ್ರೈಮ್ ಆಗ್ಲಿಲ್ಲ ಅಂದ್ರೆ ಅದನ್ನ ಪ್ರಾಡಕ್ಟ್ ಅಂತ ಬರ್ಕೊಂಡು ಹೋಗ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ ಎಲ್ಲಾರ್ಗೂ? ಆರ್ ಯು ಆಲ್ ಗೆಟಿಂಗ್ ದಿಸ್? ಕನ್ಫ್ಯೂಸ್ ಆದ್ರೆ ಏನಾದ್ರು? ಪ್ರಾಡಕ್ಟ್ ಅಂದ್ರೆ 2 ನಂಬರ್ಸ್ ಇರ್ಬೇಕು. ಅಂದ್ರೆ ಥಿಯರಿಟಿಕಲಿ ಸ್ಪೀಕಿಂಗ್ ಪ್ರಾಡಕ್ಟ್ ಅಂದ್ರೆ 2 ನಂಬರ್ಸ್ ಇರ್ಲೇಬೇಕು ಅನ್ನೋ ರೀತಿ ನೋಡೋದಕ್ಕೆ ಹೋದ್ರೆ ಪ್ರೈಮ್ ನಂಬರ್ಸ್ಗೆ ಇದೊಂದು ಚೂರು ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಬಟ್ ಜನರಲಿ ಸ್ಪೀಕಿಂಗ್ ಪ್ರಾಡಕ್ಟ್ ಅಂದ್ರೆ 1 ನಂಬರ್ ಇದ್ರೆ ಅದನ್ನ ಹಂಗೆ ಬರೆಯೋದು, ಇಲ್ಲ ಅಂದ್ರೆ ಒಂದಕ್ಕಿಂತ ಜಾಸ್ತಿ ನಂಬರ್ಸ್ ಮೂಲಕ ಬರೀಬಹುದು ಅಂತ ಲೆಕ್ಕ ಇಟ್ಕೊಳಕ್ ಹೋದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ದಿಸ್ ವೇ. ಓಕೆನಾ? ಗುಡ್. ಐ ಆಮ್ ವೆರಿ ಹ್ಯಾಪಿ ದಟ್ such a nice discussion is happening in this class. So basically if I have any prime number, ಏನ್ ಮಾಡ್ತೀವಿ? We simply write it as itself. Prime alla andre we write it as a product of primes. Is this okay? Okay. So this is exactly what the fundamental theorem of arithmetic says. Statement artha aita ellargunu? Yes sir. Matte ಹೇಳ್ತೀನಿ, there are two parts to the statement. One part is that every positive integer can be expressed as a product of primes. ಅಂದ್ರೆ ಈ ತರ ಬರೆಯಕ್ಕೆ ಸಾಧ್ಯ ಅನ್ನೋದು ಒಂದು ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು? ಯಾವ ರೀತಿ ಬರೆಯಕ್ ಸಾಧ್ಯ ಆದ್ರೆ ಅದು ಒಂದೇ ರೀತಿಲಿ ಬರೆಯಕ್ ಸಾಧ್ಯ, ಅದನ್ನ ಬಿಟ್ಬಿಟ್ಟು ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಬರೆಯಕ್ ಸಾಧ್ಯ ಇಲ್ಲ ಅಂತ. ಅರ್ಥ ಆಗ್ತಿದ್ಯಾ? ದಟ್ ರೆಪ್ರೆಸೆಂಟೇಷನ್ ಇಸ್ ಗೋಯಿಂಗ್ ಟು ಬಿ ಯುನೀಕ್ ಆಸ್ ಸಚ್. ಬೇರೆ 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 ರೀತಿ ಬರಲ್ಲ ಅಂತ ಹೇಳ್ತಿದ್ವಿ. ಸೊ ಸ್ಟೇಟ್ಮೆಂಟ್ ಗೊತ್ತಾಗಿದೆಯಾ ಎಲ್ಲರಿಗೂ? Looks like all of you have followed it. Now to understand the proof for this, once again I'll take up a simple example to make you understand the proof. Proof part ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಗಮನ ಇಟ್ಟು. ಸಪೋಸ್ ಐ ಟೇಕ್ ದ ನಂಬರ್ 4000 ಬರೆದ್ಬಿಟ್ಟಿರೋದ್ರಿಂದ 4000 ಬೇಡ, ಸೇ 5000 ತಗೋಣ, 6000 ತಗೋಣ. ಓಕೆ, ಯಾವ್ದೋ ನಂಬರ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಇಂಟೀಜರ್ ಗ್ರೇಟರ್ ದನ್ 1 ಸ್ಪೆಸಿಫಿಕಲಿ. ಸಪೋಸ್ ಆ ನಂಬರ್ ಪ್ರೈಮ್ ಆಗಿದ್ರೆ ಏನಾಗುತ್ತೆ? ಕೊಟ್ಟಿರೋ ನಂಬರೇ ಪ್ರೈಮ್ ಆಗಿದ್ರೆ ಅದನ್ನ ಹಾಗೆ ಬರೆಯೋದು, ಅದನ್ನ ಹಾಗೆ ಬರೆದು ಮುಗಿದೋಯ್ತು ಕೆಲಸ ಅಂತ ಕೈ ಮುಗಿಬಹುದು. ಕರೆಕ್ಟ್ ಅಲ್ವಾ? So that completes the process. So suppose a given number is not prime, then what should it be? Prime alla andre prime factor. ಅಲ್ಲ, ಆ ನಂಬರ್ ಪ್ರೈಮ್ ಅಲ್ಲ ಅಂದ್ರೆ ಅರ್ಥ ಏನು? n ಗ್ರೇಟರ್ ದನ್ 1 ಇದ್ದು ಪ್ರೈಮ್ ಅಲ್ಲ ಅಂದ್ರೆ ಕಾಂಪೋಸಿಟ್ ಆಗಿರ್ಬೇಕು ಅಲ್ವಾ? ಹೌದಲ್ವಾ? Yes sir. ಒಂದ್ ನಂಬರ್ ಗ್ರೇಟರ್ ದನ್ 1 ಆಗಿದ್ದು ಪ್ರೈಮ್ ಅಲ್ಲ ಅಂದ್ರೆ ಕಾಂಪೋಸಿಟ್ ಆಗಿರ್ಬೇಕು. ಕಾಂಪೋಸಿಟ್ ಆಗಿದೆ ಅಂದ್ರೆ ಅರ್ಥ ಏನು? ಅದಕ್ಕೆ 1 ಮತ್ತೆ ಇಟ್ ಸೆಲ್ಫ್ ಬಿಟ್ಟು ಬೇರೆ ಯಾವ್ದೋ ಡಿವೈಸರ್ ಇರ್ಲೇಬೇಕು. ಹೌದಲ್ವಾ? ಕರೆಕ್ಟಾ? ಎಸ್ ಸರ್. 1 ಮತ್ತೆ ಇಟ್ ಸೆಲ್ಫ್ ಬಿಟ್ಟು ಬೇರೆ ಯಾವ್ದೋ ಪಾಸಿಟಿವ್ ಡಿವೈಸರ್ ಇರಬೇಕು. ಸೊ ಆ ಪಾಸಿಟಿವ್ ಡಿವೈಸರ್ ನ ಹುಡ್ಕೋಣ. ಎಷ್ಟು ಪಾಸಿಟಿವ್ ಡಿವೈಸಸ್ ಇರ್ಬೋದು? ಎಷ್ಟಾದ್ರೂ ಪಾಸಿಟಿವ್ ಡಿವೈಸಸ್ ಇರ್ಬೋದು. ಸೊ ಇರೋ ಅಷ್ಟು ಪಾಸಿಟಿವ್ ಡಿವೈಸಸ್ ಅಲ್ಲಿ
ಸ್ಮಾಲೆಸ್ಟ್ ಪಾಸಿಟಿವ್ ಡಿವೈಸರ್ ಹುಡ್ಕೊಡಿ. ಸೊ ಆ ಸ್ಮಾಲೆಸ್ಟ್ ಪಾಸಿಟಿವ್ ಡಿವೈಸರ್ ಏನಾಗಿರುತ್ತೆ ಅಂತ ನೀವು ನೋಡಕ್ ಹೋದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎನಿ ಗೆಸಸ್? 2. ಈ ಎಕ್ಸಾಂಪಲ್ 2 ಜನರಲಿ ಏನಾಗಿರುತ್ತೆ ಪಾಸಿಟಿವ್ ಡಿವೈಸರ್? ಇಟ್ ಈಸ್ ಗೋಯಿಂಗ್ ಟು ಬಿ ಪ್ರೈಮ್ ಆಸ್ ಸಚ್. ವಿ ಆರ್ ಗೋಯಿಂಗ್ ಟು ಪ್ರೂವ್ ದಟ್ ಲೇಟರ್. ಓಕೆ, ಈ ಎಕ್ಸಾಂಪಲ್ ವಾಪಸ್ ಬರೋಣ. ಸೊ ಇದರಲ್ಲಿ ಸ್ಮಾಲೆಸ್ಟ್ ಪಾಸಿಟಿವ್ ಡಿವೈಸರ್ ಯಾವುದು? 2 ಅಲ್ವಾ? ಸೊ 2 ಇಂದ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದ್ರೆ ವಾಟ್ ಇಸ್ ದಿಸ್ ಗೋಯಿಂಗ್ ಟು ಬಿ? 2 into 3000 ಅಲ್ವಾ? ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ 2 into 3000. ನೆಕ್ಸ್ಟ್, ಈಗ ಸಪೋಸ್ ಈಗ 2 ಪ್ರೈಮ್ ಅಲ್ವಾ? ಈಗ ನಾನು ಹೇಳಿದೆ ಪ್ರೈಮ್ ಆಗಿದೆ ಅಂತ. ಜನರಲಿ ಏನಕ್ಕೆ ಪ್ರೈಮ್ ಆಗಿದೆ ಅಂತ ಪ್ರೂವ್ ಮಾಡೋಣ ಆಮೇಲೆ. ಸೊ 2 ಪ್ರೈಮ್ ಸದ್ಯಕ್ಕೆ ಸಮಸ್ಯೆ ಇಲ್ಲ. ಈಗ ಈ ನಂಬರ್ ಪ್ರೈಮಾ? ನೋ ಸರ್. ಈ ಎಕ್ಸಾಂಪಲ್ ಅಲ್ಲಿ ಅಲ್ಲ. ಜನರಲಿ ಆಗಿರ್ಬೋದಲ್ವಾ? ಅದು ಪ್ರೈಮು ಇದು ಪ್ರೈಮ್ ಆಗಿರಬಹುದಲ್ವಾ? ಎಸ್ ಸರ್. ಆಗಿರ್ಬೋದು. ಸಪೋಸ್ ಅದು ಪ್ರೈಮು ಇದು ಪ್ರೈಮ್ ಆಗಿದ್ರೆ ನಮ್ಗೆ ಮಾಡಕ್ ಇನ್ನೇನಾದ್ರು ಕೆಲಸ ಇದೆಯಾ? ನೋ ಸರ್. ಇಲ್ಲ, ಬಿಕಾಸ್ ವಿ have already got it as a product of primes. So when should we proceed further? Only when this number is not prime. Okay na? So ಈ ಎಕ್ಸಾಂಪಲ್ ಅಂತೂ ಡೆಫಿನೆಟ್ಲಿ ಈ ನಂಬರ್ ಪ್ರೈಮ್ ಅಲ್ಲ. So what do we do now? If this number is not prime, any guesses? ಮತ್ತೆ ಅದನ್ನ ಅದರ್ ಫ್ಯಾಕ್ಟರ್ಸ್ ನೋಡ್ತೀವಿ. ಸೇಮ್ ಲಾಜಿಕ್. ಈಗ 6000 ಮಾಡಿದ್ವಲ್ಲ ಅದೇ ಕೆಲಸನ 3000 ಮಾಡ್ತೀವಿ. ಏನು 3000 ಮಾಡುದು ಅಂದ್ರೆ ಏನ್ ಮಾಡುದು? 3000 ಪ್ರೈಮ್ ಅಲ್ಲ ಅಂದ್ರೆ ಏನಾಗಿರ್ಬೇಕದು? ಕಾಂಪೋಸಿಟ್ ಆಗಿರ್ಬೇಕಾ? ಹೌದಾ? ಕಾಂಪೋಸಿಟ್ ಆಗಿದೆ ಅಂದ್ರೆ ಅರ್ಥ ಏನು? ಅದಕ್ಕೆ 1 ಮತ್ತೆ ಇಟ್ ಸೆಲ್ಫ್ ಬಿಟ್ಟು ಬೇರೆ ಯಾವ್ದಾದ್ರು ಪಾಸಿಟಿವ್ ಡಿವೈಸರ್ ಇರ್ಲೇಬೇಕು. ಕರೆಕ್ಟಾ? ಈಗ ಅದಕ್ಕೆ ಬರೋ ಎಲ್ಲಾ ಪಾಸಿಟಿವ್ ಡಿವೈಸಸ್ ಹುಡುಕ್ಬಿಟ್ಟು ಅದರಲ್ಲಿ ಸ್ಮಾಲೆಸ್ಟ್ ಪಾಸಿಟಿವ್ ಡಿವೈಸರ್ ಹುಡುಕಿ. ಯಾವ್ದು ಸ್ಮಾಲೆಸ್ಟ್ ಪಾಸಿಟಿವ್ ಡಿವೈಸರ್ 3000ಗೆ? 2. ಆಫ್ ಕೋರ್ಸ್ 1 ಬಿಟ್ಟು ಸ್ಮಾಲೆಸ್ಟ್ ಪಾಸಿಟಿವ್ ಡಿವೈಸರ್ ಅದರ್ ದನ್ 1 ಅಂದ್ರೆ 2 ಆಗಿರುತ್ತೆ. ಸೊ ದಟ್ ಹ್ಯಾಸ್ ಟು ಬಿ ಎ ಪ್ರೈಮ್ ಡಿವೈಸರ್. ಒಪ್ಕೊಳ್ತೀರಾ ಮತ್ತೆ? ಓಕೆ, ಸೊ 2 ಆದ್ಮೇಲೆ ಮಿಕ್ಕಿರೋದೇನು? 2 into 1500 ಆಯ್ತು. ನೆಕ್ಸ್ಟ್ ಏನ್ ಮಾಡೋದು? ಈ 1500 ಪ್ರೈಮಾ ಅಂತ ನೋಡುದು. ಪ್ರೈಮ್ ಅದು 1500 ಸಪೋಸ್ ಪ್ರೈಮ್ ಆಗಿತ್ತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ? ಪ್ರೈಮ್ ಆಗಿದ್ರೆ ದಿಸ್ ವಿಲ್ ಬಿ ದ ರಿಕ್ವೈರ್ಡ್ ಫ್ಯಾಕ್ಟರೈಸೇಷನ್ ಪ್ರೈಮ್ ಪ್ರಾಡಕ್ಟ್ಸ್. ಕರೆಕ್ಟ್ ಅಲ್ವಾ? ನೋಡಿ, ಇದು ಪ್ರೈಮು ಇದು ಪ್ರೈಮು. ಪ್ರೈಮ್ ಆಗಿರೋದೆಲ್ಲ ಗ್ರೀನ್ ಮಾಡ್ತಾ ಹೋಗ್ತೀನಿ ನಾನು ನಿಮ್ಗೆ ಅರ್ಥ ಆಗ್ಲಿ ಅದಕ್ಕೋಸ್ಕರ. ಓಕೆ, ಸೊ ನಿಮಿಷ. Okay, so 2 is prime, 2 is again prime, 1500 is not prime. So prime ಅಲ್ಲೇ ಇದ್ರೆ ಏನ್ ಮಾಡ್ಬೇಕು? ಪ್ರೈಮ್ ಅಲ್ಲ ಅಂದ್ರೆ ಏನಾಗಿರುತ್ತೆ? ಕಾಂಪೋಸಿಟ್ ಆಗಿರುತ್ತೆ. ಸೊ ಮತ್ತೆ ಅದನ್ನ ಇಟ್ಕೊಂಡು ಅದರ ಎಲ್ಲಾ ಪಾಸಿಟಿವ್ ಡಿವೈಸಸ್ ಹುಡುಕಿ ಅಂಡ್ ಆ ಎಲ್ಲಾ ಪಾಸಿಟಿವ್ ಡಿವೈಸಸ್ ಅಲ್ಲಿ ಸ್ಮಾಲೆಸ್ಟ್ ಹುಡುಕಿ. ಓಕೆ, ಸೊ ಸ್ಮಾಲೆಸ್ಟ್ ಹುಡುಕಿದ್ರೆ ಅದೇನಾಗಿರುತ್ತೆ? ಫಸ್ಟ್ ಆಫ್ ಆಲ್ ದಿಸ್ ರೆಪ್ರೆಸೆಂಟೇಷನ್ ಇಸ್ 2 star 2 star. ಈಗ 1500 ಸಿಂಪ್ಲಿಫೈ ಮಾಡ್ಬೇಕು ನಾನು. ಏನಾಗಿರುತ್ತೆ? 1500 ಗೆ ಸ್ಮಾಲೆಸ್ಟ್ ಫ್ಯಾಕ್ಟರ್ ಯಾವ್ದಾಗಿರುತ್ತೆ? ಸ್ಮಾಲೆಸ್ಟ್ ಡಿವೈಸರ್ 1 ಬಿಟ್ಟು 2 ಆಗಿರುತ್ತೆ. ಸೊ 2 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 1500 ಅಲ್ಲಿ 750 ಉಳಿಯುತ್ತೆ. ಅರ್ಥ ಆಗ್ತಿದ್ಯಾ? ಇದು ಸ್ವಲ್ಪ ಲೆಂದಿ ಆಗೋದಕ್ಕೋಸ್ಕರ ಒಂಚೂರು ನಂಬರ್ ಚಿಕ್ಕದ್ ಮಾಡ್ತೀನಿ. 6000 ಬದಲು 600 ತಗೊಳ್ತೀನಿ. ಓಕೆ, ಜಸ್ಟ್ ಟು ಕಟ್ ಶಾರ್ಟ್ ದ ಪ್ರಾಸೆಸ್. ಇಲ್ಲಾಂದ್ರೆ ತುಂಬಾ ಸ್ಟೆಪ್ಸ್ ಆಗ್ಬಿಟ್ರೆ ನೀವು ಹೆದರ್ಕೊಂಡ್ಬಿಟ್ರೆ ಕಷ್ಟ, ಅದಕ್ಕೋಸ್ಕರ. ಓಕೆ, ಸೊ 2 into 2 into 75 ಬಂತು. ಈಗ ದ ನೆಕ್ಸ್ಟ್ ಕ್ವೆಶ್ಚನ್, ಈ 75 ಪ್ರೈಮ್? ಸಪೋಸ್ ಅದು ಪ್ರೈಮ್ ಆದ್ರೆ ಏನಾಗುತ್ತೆ? 75 ಪ್ರೈಮ್ ಆದ್ರೆ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್. ಕರೆಕ್ಟಾ? Yes sir. ಸೊ ಈಗ ದ ಕ್ವೆಶ್ಚನ್ is 75 ಪ್ರೈಮ್? No sir. Obviously ಅಲ್ಲ, 75 ಪ್ರೈಮ್ ಅಲ್ಲ. ಸೊ ಬಿಕಾಸ್ ಇಟ್ ಇಸ್ ನಾಟ್ ಪ್ರೈಮ್, ಏನ್ ಮಾಡ್ಬೇಕು? ಪ್ರೈಮ್ ಅಲ್ಲ ಅದು. ಮತ್ತೆ ಫ್ಯಾಕ್ಟರೈಸ್ ಮಾಡಿ ಸ್ಮಾಲೆಸ್ಟ್ ಡಿವೈಸರ್ ಪಾಸಿಟಿವ್ ಡಿವೈಸರ್ ಅದರ್ ದನ್ 1 ತಗೊಳ್ಳಿ.
ಸೊ ಏನಾಗಿರುತ್ತೆ 75 ಗೆ ಸ್ಮಾಲೆಸ್ಟ್ ಪಾಸಿಟಿವ್ ಡಿವೈಸರ್ 3. 2 ಆಗಿರಲ್ಲ ಆಬ್ವಿಯಸ್ಲಿ, ಏನಾಗಿರುತ್ತೆ 3 Five. ಆಗಿರುತ್ತಲ್ವಾ ಇದರಲ್ಲಿ. Yes, sir. ಸೊ 3 ಆಗಿರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಿ, 3 ಆಗಿದ್ರೆ ಸೊ ರೈಟ್ ದಿಸ್ ಆಸ್ ಏನಾಗುತ್ತೆ ಇದು 2 ಸ್ಟಾರ್ 2 ಸ್ಟಾರ್ 2 ಸ್ಟಾರ್. ಈಗ 75 is written as 3 into 25. 25. ಆಯ್ತಾ. ನೆಕ್ಸ್ಟ್ ಏನ್ ಮಾಡ್ತೀರಿ, ಮತ್ತೆ ಅದೇ ಕತೆ 25 ಪ್ರೈಮ್ ಅಂತ ನೋಡಿ. ಪ್ರೈಮ್ 25 No, sir. ಅಲ್ಲ, ಪ್ರೈಮ್ ಆಗಿದ್ರೆ ಕೆಲಸ ಮುಗ್ದೋಯ್ತು. ಪ್ರೈಮ್ ಆಗಿಲ್ಲ, ಸೊ ಮತ್ತೇನ್ ಮಾಡಿ, ಮತ್ತೆ ಅದನ್ನ ಫ್ಯಾಕ್ಟರೈಸ್ ಮಾಡಿ. ಏನಂತ ಫ್ಯಾಕ್ಟರೈಸ್ ಮಾಡ್ತೀರಾ, 5 into 5. 3 star 5. ಅಗೇನ್ ಫ್ಯಾಕ್ಟರೈಸ್ ಮಾಡಿದಾಗ ಸ್ಮಾಲೆಸ್ಟ್ ಡಿವೈಸರ್ ಹುಡುಕ್ಬೇಕು 25 ಗೆ. ವಿಚ್ ಇಸ್ ದ ಸ್ಮಾಲೆಸ್ಟ್ ಡಿವೈಸರ್ ಅದರ್ ದನ್ 1 ಪಾಸಿಟಿವ್ ಆಗಿರೋದು? 5. 5 is the smallest positive divisor, so write it as 5 into some number. 5 into what number is that? 5 itself. Okay na. Next e number prime nodi. E number prime Yes, prime obviously ಹೋಗ್ತಾ ultimately prime number ಸಿಕ್ಕೇ ಸಿಗತ್ತಾ? ಸಿಗ್ಲೇಬೇಕಾ? ಯೋಚನೆ ಮಾಡಿ. ಡಿವೈಡ್ ಮಾಡ್ತಾ ನಂಬರ್ ಚಿಕ್ಕದಾಗ್ತಾ ಹೋಗುತ್ತೆ ಅಲ್ವಾ? So the number goes on Yes. getting smaller and smaller and smaller, and ultimately it will give us a prime number into a prime number. Andre it will give us a product of two prime numbers. So ಬಂದ ಮೇಲೆ what next? ಇದೇನಾಗಿರುತ್ತೆ? This is going to be the required expression of the given number as a product of primes. ಅರ್ಥ ಆಯ್ತಾ ಇದು ಲಾಜಿಕ್? Yes, sir. ಇನ್ಫ್ಯಾಕ್ಟ್ Yes, ಇದೇ sir. ಲಾಜಿಕ್ ನೀವು ಯೂಶಲಿ LCM ಬರಿತಾ ಇರ್ತಾರಲ್ಲ, ಆ ತರ ಬರೆಯೋದೇನೆ ಇಲ್ಲಿ ಬರೀತಿರೋದು ನಾನು ಲೆಕ್ಕವಾಗಿ. ನಿಮ್ಗೆ ಗೊತ್ತಾಗಿದ್ರೆ 600 ಬರೆದ್ಬಿಟ್ಟು ಇಲ್ಲಿ 2 into 300, 2 into 150, 2 into 75 ಅಂತ ಬರ್ಕೊಂಡು ಹೋಗ್ತಿರಲ್ಲ. That's exactly what I've done here. Okay na? So this representation, as you can see, is going to be the required representation of the given integer as a product of primes. ಅರ್ಥ ಆಗಿದೆಯಾ ಇದು ಇಷ್ಟು ಎಲ್ಲರಿಗೂ? Yes, sir. ಓಕೆ, Yes, sir. ಅರ್ಥ ಆಗಿದೆ ಅಂದ್ರೆ ಈಗ ನಾವು ಈ ಎಕ್ಸಾಂಪಲ್ ಏನ್ ಮಾಡಿದ್ವೋ ಇದೇ ಲೆಕ್ಕನ ಪ್ರೂಫ್ ಅಲ್ಲಿ ಕೂಡ ಬರಿತೀವಿ. ಸೊ shall we go to the proof of this? Yes, sir. ಓಕೆ, ಈಗ 6 ನಿಮಿಷ ಟೈಮ್ ಇದೆ. ಅಫ್ಕೋರ್ಸ್ 6 ನಿಮಿಷದಲ್ಲಿ ಪ್ರೂಫ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವೆಲ್ಲರೂ ಮತ್ತೆ ಗ್ರೂಪ್ ರೀಜಾಯಿನ್ ಆಗ್ಲಿಕ್ಕೆ ಸಾಧ್ಯನಾ? ಮೀಟಿಂಗ್ ಎಂಡ್ ಮಾಡಿದ್ರೆ ನಂಗೆ ಒಂದು 1/4 ಗಂಟೆ ಬೇಕು ಇದು ಪ್ರೂಫ್ ನ ಡಿಸ್ಕಸ್ ಮಾಡಕ್ಕೆ. 1/4 ಗಂಟೆ ಅಥವಾ 20 ನಿಮಿಷ. Yes, sir. ಎಲ್ಲರೂ ಜಾಯಿನ್ ಆಗ್ತೀರಾ? ಇವತ್ತೇ ಮುಗಿಸ್ಕೊಂಡ್ವಾ ಪ್ರೂಫ್ ನ ಇದ್ರದ್ದು? Okay. Okay, sir. Okay, in that case, I'm going to end with the class now, and straight away I would want you to join the class again so that I can go ahead with the proof of this.